ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಕಡೆಗುಂಡುಮಲೆ. ಮೊದಲಿಗೆ ಮುನ್ನೋಟ. ಮಂಕಳಲ್ಲಿ 52 ವರ್ಷದ ನಂತರ ಪ್ರಥಮ ರಥೋತ್ಸವಕ್ಕೆ ಚಾಲನಾ. ಸಾಗರಕ್ಕೆ ಶಂಕರ ತತ್ವ ಸಾರುವ ಅದ್ವೈತ ರಥ ಆಗಮನ. ನಗರಸಭಾಧ್ಯಕ್ಷರಿಂದ ಸ್ವಾಗತ, ಭಕ್ತಿಯ ನಮನ. ಇಂದು ಮಂಕಳಲೆ ಎಂದು ಕರೆಯಲ್ಪಡುವ 1200 ವರ್ಷಗಳ ಹಿಂದಿನ ಮಹಾಕಾಳಿ ಕ್ಷೇತ್ರ ಮತ್ತೆ ಪ್ರಸಿದ್ಧಿಗೆ ಬಂದು ವರ್ಷವೇ ಕಳೆದಿದೆ. ಕೆಳದಿ ರಾಜ ಮಹಾರಾಜರು ತಮ್ಮ ಶಕ್ತಿ ಕೇಂದ್ರ ಎಂದು ಶ್ರದ್ಧೆಯಿಂದ ಆರಾಧಿಸುತ್ತಿದ್ದ ಶ್ರೀ ಶಂಭುಲಿಂಗೇಶ್ವರ ದೇವಾಲಯ ಮತ್ತು ಯುದ್ಧದ ವೇಳೆ ಸೈನಿಕರು ತಮ್ಮ ವಿಜಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಮಹಾಕಾಳಿ ಆಲಯ ಆಕ್ರಮಣಕ್ಕೆ ತುತ್ತಾಗಿ ಭೂಗತವಾಗಿತ್ತು. ಕೆಳದಿ ಅರಸರ ರಾಜಧಾನಿ ಇಕ್ಕೇರಿ ಸೀಮೆ ವ್ಯಾಪ್ತಿಯ ಈ ದೇವಾಲಯಗಳ ಪುನರ್ ಪ್ರತಿಷ್ಠಾಪನೆ ಕಳೆದ ವರ್ಷವೇ ನಡೆದಿತ್ತು. ಈ ವರ್ಷ ಈ ಹಿಂದೆ 52 ವರ್ಷಗಳಿಂದ ನಿಂತು ಹೋಗಿದ್ದ ರಥೋತ್ಸವ ಅದ್ದೂರಿಯಿಂದ ಆರಂಭಗೊಳ್ಳುತ್ತಿದೆ. ನೂತನ ರಥೋತ್ಸವದ ಅಂಗವಾದ ಕಾರ್ಯಕ್ರಮ ಬುಧವಾರದಿಂದಲೇ ಚಾಲನೆಗೊಂಡಿದೆ. ಹೇಳಿ ಕೇಳಿ ಭಾರತ ದೇಗುಲ ಸಂಸ್ಕೃತಿಯ ದೇಶ. ಯಾವುದೇ ಊರಿನಲ್ಲಿ ದೇವಾಲಯವೊಂದು ಪಾಳು ಬಿದ್ದಿದೆ ಎಂದರೆ ಆ ಊರಿನಲ್ಲಿ ನೆಮ್ಮದಿ ಇಲ್ಲ ಎಂದೇ ಭಾವಿಸಲಾಗುತ್ತದೆ. ರಥೋತ್ಸವದಿಂದ ಹಿಡಿದು ಎಲ್ಲ ಬಗೆಯ ವೈಭವ ಇದ್ದ ಕ್ಷೇತ್ರ ಎಲ್ಲವನ್ನೂ ಕಳೆದುಕೊಂಡ ಸ್ಥಿತಿ ಇದ್ದಾಗ ಮಂಕಳಲೆ ಸುತ್ತಮುತ್ತಲ ಜನರು ಶಂಕರಾಚಾರ್ಯ ಅವಿಚ್ಛಿನ್ನ ಪರಂಪರೆಯ ಪೀಠದ ಯತಿ ಶ್ರೀ ರಾಘವೇಶ್ವರರಲ್ಲಿ ಮಾರ್ಗದರ್ಶನ ಪಡೆದರು. ಅವರು ಸೂಚಿಸಿರುವಂತೆ ಅಷ್ಟಮಂಗಲ ಪ್ರಶ್ನೆ ಮೂಲಕ ಸತ್ಯ ಅರಿತರು. ಅದರ ಫಲಶ್ರುತಿಯಾಗಿ ಕೆರೆಯ ಒಳಗೆ ಎಸೆಯಲ್ಪಟ್ಟ ಶಕ್ತಿಲಿಂಗ ಗೋಚರವಾಯಿತು. ಅದನ್ನು ಎತ್ತಿ ತಂದು ಬಾಲಾಲಯ ನಿರ್ಮಿಸಿ ಪೂಜಿಸಲಾರಂಭಿಸಿದ ಮೇಲೆ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಸುಮುಹೂರ್ತ ಕೂಡಿ ಬಂದಿರುವುದು ಸತ್ಯ ಎನ್ನುತ್ತಾರೆ ಸ್ಥಳೀಯರು. ಇದೀಗ ವರದಳ್ಳಿಯ ಸದ್ಗುರು ಶ್ರೀಧರ ಸ್ವಾಮಿಗಳ ಪಾದಸ್ಪರ್ಶದ ಪುಣ್ಯ ಭೂಮಿಯಲ್ಲಿ ಮತ್ತೆ 1200 ವರ್ಷಗಳ ವೈಭವದ ಇತಿಹಾಸ ಮರುಕಳಿಸುವಂತೆ ದೇವಾಲಯ ನಿರ್ಮಾಣವಾಗಿ ಪ್ರತಿಷ್ಠಾಪನೆ ಕೂಡ ಆಗಿದೆ ಮತ್ತು ಈ ವರ್ಷದಿಂದ ರಥೋತ್ಸವ ಕೂಡ ಆರಂಭಗೊಳ್ಳುತ್ತಿದೆ. ನೋಟ ಮಾತ್ರದಿಂದಲೇ ಮನಸ್ಸನ್ನು ಆಕರ್ಷಿಸಬಲ್ಲ ಕಲ್ಲಿನ ಕೆತ್ತನೆ, ಭಕ್ತಿ ಮೂಡಿಸಬಲ್ಲ ದೇವರ ಮೂರ್ತಿ, ಆಹ್ಲಾದಕರವಾದ ಪ್ರಶಾಂತ ಪರಿಸರ ಇದು ಮಂಕಳಲೆಯಲ್ಲಿ ಶಿಲಾಮಯ ಶ್ರೀ ಶಂಭುಲಿಂಗೇಶ್ವರ ಮತ್ತು ಮಹಾಕಾಳಿ ದೇವಸ್ಥಾನದ ವಿಶೇಷತೆ. ಮಂಕಳಲೆಯ ಜನರು ಆಸ್ತಿಕರನ್ನು ನೆಚ್ಚಿ ಮುಂದೆ ಹೆಜ್ಜೆ ಇಟ್ಟಿರುವ ಮತ್ತು ಗತಕಾಲದ ವೈಭವವನ್ನು ಮರಳಿ ತರುವ ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ಈ ಹಿಂದೆ ನಿಂತು ಹೋಗಿದ್ದ ರಥೋತ್ಸವ ಪೂಜೆಯು ಎಂದಿನಂತೆ ಇಲ್ಲಿ ನಡೆಯಲಿಕ್ಕೆ ಬೇಕಾದ ಎಲ್ಲ ಕಾರ್ಯಗಳು ಸಾಂಗವಾಗಿ ಜರುಗುತ್ತಿದೆ. ಶ್ರೀ ರಾಮಚಂದ್ರಾಪುರದ ಶ್ರೀಗಳ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷವೂ ಸಿದ್ದಾಪುರದ ಬಾನ್ಕುಳಿಯಲ್ಲಿ ನಡೆಯುತ್ತಿರುವ ಶಂಕರ ಪಂಚಮಿ ಈ ಬಾರಿ ಮತ್ತಷ್ಟು ವಿಶೇಷತೆ ಪಡೆದುಕೊಂಡಿದೆ. ಇದಕ್ಕಾಗಿಯೇ ಶಂಕರ ತತ್ವ ಸಂದೇಶ ಹೊತ್ತ ಅದ್ವೈತ ರಥ ಇಡೀ ರಾಜ್ಯವನ್ನು ಸುತ್ತುತ್ತಿದೆ. ಮಾರ್ಚ್ 1ರಿಂದ ಆರಂಭಗೊಂಡ ಅದ್ವೈತ ರಥಯಾತ್ರೆ ಬುಧವಾರ ಕೆಳದಿಯ ಮೂಲಕವಾಗಿ ಸಾಗರದ ಚನ್ನಮ್ಮಾಜಿ ವೃತ್ತಕ್ಕೆ ಆಗಮಿಸಿತು. ಈ ವೇಳೆ ನಗರಸಭಾಧ್ಯಕ್ಷೆ ಮೈತ್ರಿ ವಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು ಮತ್ತು ಸದಸ್ಯರಾದ ಟಿ.ಡಿ. ಮೇಘರಾಜ್, ಮಧುರಾ ಶಿವಾನಂದ್, ಕೆ.ಆರ್. ಗಣೇಶ್ ಪ್ರಸಾದ್ ಸೇರಿದಂತೆ ಸದ್ಭಕ್ತರು ಸ್ವಾಗತಿಸಿ ಬರಮಾಡಿಕೊಂಡರು. ನಂತರ ಸಾಗರ ಹವ್ಯಕ ಮಂಡಲದ ಪೂರ್ವ ಪಶ್ಚಿಮ ವಲಯದ ನೇತೃತ್ವದಲ್ಲಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಶ್ರೀ ರಾಘವೇಶ್ವರ ಸಭಾಭವನಕ್ಕೆ ತೆರಳಿದ ಅದ್ವೈತ ರಥದ ಪೂಜಾ ಕಾರ್ಯಕ್ರಮ ಅಲ್ಲಿ ನೆರವೇರಿತು. ಈ ವೇಳೆ ಇದರ ಉದ್ದೇಶ ಮತ್ತು ಮಹತ್ವ ಕುರಿತು ಸಂಸ್ಕೃತ ಉಪನ್ಯಾಸಕ ವಿದ್ವಾನ್ ಗಜಾನ್ ಭಟ್ ರೇವಣಕಟ್ಟ ಮಾತನಾಡಿದರು. ನಗರಸಭಾ ಸದಸ್ಯ ಟಿ.ಡಿ. ಮೇಘರಾಜ್ ಅಭಿಪ್ರಾಯ ತಿಳಿಸಿದರು. ಸಾಗರ ಹವ್ಯಕ ಮಂಡಲದ ಅಧ್ಯಕ್ಷ ಮುರಳಿ ಗೀಜ್ಗಾರು, ಕಾರ್ಯದರ್ಶಿ ಶ್ರೀನಾಥ್ ಸಾರಂಗ, ಮಹಾಮಂಡಲದ ರುಕ್ಮಾವತಿ ರಾಮಚಂದ್ರ, ವಲಯಾಧ್ಯಕ್ಷರಾದ ಗಣಪತಿ ಬೇದೂರು, ಕೆ.ಆರ್. ಗೋಪಾಲ್, ಪ್ರಮುಖರಾದ ವಿಜಿ ಹೆಗಡೆ, ಶಾಂತಲಾ ಮತ್ತಿತರರು ಇದ್ದರು. ಲಕ್ಷ್ಮೀನಾರಾಯಣ ದಂಪತಿ ಪೂಜೆ ನೆರವೇರಿಸಿದರು. ಈ ಜೀವನದ ತಾತ್ಪರ್ಯ ಎಲ್ಲಿ ಅಂತ ಕೇಳಿದ್ರೆ ಪಂಚ ಕರ್ಮೇಂದ್ರಿಯಗಳಲ್ಲೋ, ಪಂಚ ಜ್ಞಾನೇಂದ್ರಿಯದಲ್ಲೋ, ಮನಸ್ಸಿನಲ್ಲೋ ಇಲ್ಲೋ ತಾತ್ಪರ್ಯ ಇರೋದಿಲ್ಲ. ಇರೋದು ಎಲ್ಲಿ ಅಂತ ಕೇಳಿದ್ರೆ ಅದು ಆತ್ಮನ ಆತ್ಯಂತಿಕವಾದಂತಹ ಆ ತುರಿಯಾವಸ್ಥೆ ಏನಿದೆಯೋ, ಜೀವ ಬ್ರಹ್ಮವಾಗುವಂತಹದ್ದೇ ನಮ್ಮ ಸನಾತನ ಸಿದ್ಧಾಂತ. ಎಲ್ಲ ಶಾಸ್ತ್ರಗಳಿದ್ರೂ ಕೂಡ ಸರ್ವತಂತ್ರ ಸ್ವತಂತ್ರ ಸಿದ್ಧಾಂತ ಎಂಬುದಾಗಿ ಕರಿಬೇಕಾದ್ರೆ ಅದನ್ನೇ ವೇದಾಂತ, ಅದನ್ನೇ ನಮ್ಮಲ್ಲಿ ಅದ್ವೈತ ಅಂತ ಕರೆದ್ರು. ಅಂತಹ ಆ ಸಿದ್ಧಾಂತವನ್ನು ಲೋಕಕ್ಕೆ ಕೊಟ್ಟಂತವರು ಆದಿ ಶಂಕರಾಚಾರ್ಯರು. ಇಲ್ಲಿ ಪಾದುಕಾ ಪೂಜೆ ಅಂತಿದೆ. ಲೋಕದಲ್ಲಿ ಪಾದ ಚೆನ್ನಾಗಿರ್ಬೇಕು ಅಂದ್ರೆ ನಡೆಯುವಾಗ ಮುಳ್ಳು ಕಲ್ಲುಗಳು ಬಹಳಷ್ಟು ಇರ್ತದೆ, ತೊಂದರೆಗಳಿರುತ್ತದೆ. ಆದ್ರೆ ಪಾದ ಚೆನ್ನಾಗಿರ್ಬೇಕು ಅಂದಾಗ ಅದರ ಪಾದದ ರಕ್ಷಣೆಗೆ ಅದು ಪಾದುಕೆ ಬೇಕು. ಹಾಗಂತ ಬರೀ ಪಾದವನ್ನು ಚೆನ್ನಾಗಿದ್ರೆ ಸಾಲೋದಿಲ್ಲ, ಪಾದಕ್ಕೆ ಬಲ ಬರಬೇಕು. ಬಲ ಇದ್ರೆ ಮಾತ್ರ ದೇಹ ಎನ್ನುವುದು ನಿಲ್ಲುತ್ತೆ. ಹಾಗಾಗಿ ನಮ್ಮ ಸನಾತನ ಸಂಸ್ಕೃತಿಯ, ವೈದಿಕ ಸಂಸ್ಕೃತಿಯ ಪಾದ ಅದು ಬಲವಾಗಿ ಇರಬೇಕು ಅಂತಾಗಿದ್ರೆ ಸುಮಾರು 12 ಶತಮಾನಗಳ ಹಿಂದೆ ಶಂಭೋ ಮೂರ್ತಿ ಚರತಿ ಭುವನೇ ಶಂಕರಾಚಾರ್ಯ ರೂಪ, ಕೈಲಾಸವಾಸಿ ಶಂಕರನೇ ಶಂಕರಾಚಾರ್ಯರಾಗಿ ಕಾಲಟಿಯಲ್ಲಿ ಆರ್ಯಾಂಬೆ ಮತ್ತು ಶಿವಗುರುವರ ಪಾದ ಗರ್ಭಾಂಬುಧಿಯಲ್ಲಿ ಲೋಕಕ್ಕೆ ಅವತರಿಸಿರತಕ್ಕಂಥವರು ಶಂಕರಾಚಾರ್ಯರು. ಶಿವವನ್ನು ಬರೆಯುವಂತಹದ್ದು ಅವರ ಮೇಧಾವಿ ಪಟುತ್ವಕ್ಕೆ ಇರತಕ್ಕಂತಹ ಒಂದು ಅದ್ಭುತವಾದ ಸಾಧನೆ ಅಂತ. ಇನ್ನು 16 ವರ್ಷ ಆಯಿತು.
ಆಗ ಮತ್ತೆ ಶಿವ ಅವರಿಗೆ ಮತ್ತೆ 16 ವರ್ಷವನ್ನ ಯಪಾಲಿಸಿದ ಅಂತ ಹೇಳ್ತಾರೆ. ಅವರು ಮತ್ತೆ 16 ವರ್ಷದಲ್ಲಿ ಇಡೀ ಸಮಗ್ರ ಆರ್ಯಾವರ್ತವನ್ನ, ಭಾರತವನ್ನ 4 ಸುತ್ತು ಪ್ರದಕ್ಷಿಣೆಯನ್ನ ಬರಿಗಾಲಲ್ಲಿ ಮಾಡಿ 4 ದಿಕ್ಕುಗಳಲ್ಲಿ 4 ಚತುರಾಮ್ನಾಯ ಪೀಠಗಳನ್ನ ಸ್ಥಾಪಿಸ್ತಾ, ಅದೇ ರೀತಿಯಾಗಿ ನಮ್ಮ ಅವಿಚ್ಛಿನ್ನ ಪರಂಪರೆಯ ರಾಮಚಂದ್ರಾಪುರ ಮಠವನ್ನೂ ಕೂಡ ಸಂಸ್ಥಾಪಿಸುವ ಮೂಲಕವಾಗಿ ಈ ಸನಾತನ ಧರ್ಮ, ಸನಾತನ ವೈದಿಕ ಸಂಸ್ಕೃತಿ ಇವತ್ತು ಉಳಿದುಕೊಂಡಿದೆ. ಇವತ್ತು ಹೀಗೆ ನಾವು ಇದ್ದೇವೆ, ನಮ್ಮ ಪರಂಪರೆ ಇಲ್ಲಿಯವರೆಗೆ ಬಂದು ನಿಂತಿದೆ ಅಂತ ಹೇಳಬೇಕಾದ್ರೆ ಅಲ್ಲಿ ನಾನು ಮೊದಲೇ ಹೇಳಿದ್ನಲ್ವ, ಪಾದ ಬರೀ ರಕ್ಷಣೆಯಾದ್ರೂ ಸಾಲೋದಿಲ್ಲ, ಫಲ ಬೇಕು ಅಂತ. ಹಾಗಾಗಿ ಸನಾತನ ಸಂಸ್ಕೃತಿಯ ಹಿಂದೂ ಧರ್ಮದ ಪಾದವನ್ನ ಗಟ್ಟಿಯಾಗಿ ಈ ಭಾರತದಲ್ಲಿ ಉಳಿಸಿದ, ಪ್ರತಿಷ್ಠಾಪಿಸಿದ ಮೊಟ್ಟ ಮೊದಲು ಆಚಾರ್ಯರು ಅಂದ್ರೆ ಅವರು ಶಂಕರಾಚಾರ್ಯರು ಅಂತ. ಗುರುಗಳ ಸಂದೇಶದಲ್ಲಿದ್ದಂಥ ವಾಕ್ಯಗಳು ನಮ್ಮ ಸ್ಮೃತಿ ಪಟಲದ ಮೇಲೆ ಒಂದು ತಲುಪಿದೆ. ಶಂಕರಾಚಾರ್ಯರ ಆಶಯವನ್ನ ಕಾರ್ಯಗತ ಮಾಡಲಿಕ್ಕೆ ದೈವಿ ಸ್ವರೂಪವಾಗಿ ಬಂದಿರತಕ್ಕಂಥ ಒಂದು ಶಕ್ತಿ ಅಂದ್ರೆ ಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅಂತ ಹೇಳಿ ನಾನು ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತೇನೆ. ಅದರ ಪರಿಣಾಮವಾಗಿಯೇ ಯಾವ ಸಮಾಜ, ಯಾವ ವ್ಯಕ್ತಿ, ಯಾವ ಬೃಹತ್ ಹಿಂದೂ ಸಮಾಜ ಸನಾತನ ಧರ್ಮವನ್ನ ಒಪ್ಕೊಂಡಿರ್ತಕ್ಕಂಥ ಸಮಾಜ ಕೇವಲ ವಿಜ್ಞಾನ, ತಂತ್ರಜ್ಞಾನ, ಹಣದ ಮುಖಾಂತರ ಜೀವನವನ್ನ ಸಾಗಿಸಬಹುದು, ಜಗತ್ತನ್ನ ಗೆಲ್ಲಬಹುದು ಅಂತಕ್ಕಂಥ ಭ್ರಮಾಲೋಕದಲ್ಲಿತ್ತು. ಅದನ್ನ ಹೊರತಾಗಿ ಆಧ್ಯಾತ್ಮದ ಶ್ರೀರಕ್ಷೆ ಇಲ್ಲದೆ ಹೋದ್ರೆ ಜೀವನ ಜಗತ್ತು ನಶ್ವರ ಅಂತ ಹೇಳಿ ಅವರ ಕಾರ್ಯದ ಮುಖಾಂತರ ಶಂಕರಾಚಾರ್ಯರ ಆಶಯವನ್ನ ಇವತ್ತು ಕಾರ್ಯಗತಗೊಳಿಸ್ತಾ ಇದ್ರೆ ಅದು ಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅಂತ ಅತ್ಯಂತ ಅಭಿಮಾನದಿಂದ